ಯಾರದ್ದು ಕೈ ಮೇಲಾಗಿಲ್ಲ, ಎಲ್ಲರೂ ಸಮವಾಗಿ ಪಾಲು ತಗೊಂಡಂಗೆ ಕಾಣ್ತಾ ಇದೆ. ಎಲ್ಲರಿಗೂ ಬೇಕಾದ ಮಂತ್ರಿಗಳಾಗಿದ್ದಾರೆ. ಹೌದು 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 ಹಾಗೆಯೇ ಇಲ್ಲಿ ಬಹಳ ಗಮನಾರ್ಹವಾಗಿರುವಂತಹ ಮಧ್ಯ ಕರ್ನಾಟಕ ಭಾಗದಿಂದ ಆಗಿರತಕ್ಕಂತಹ ಇಬ್ಬರು ಮಂತ್ರಿಗಳ ವಿಚಾರದಲ್ಲಿ ಹೇಳಲೇಬೇಕಾಗಿರೋದು, ಉಲ್ಲೇಖ ಮಾಡಲೇಬೇಕಾಗಿರೋದು ಒಂದು ಟಿ ರಘುಮೂರ್ತಿ ಅವರನ್ನ ಸಚಿವರಾಗಿ ತೆಗೆದುಕೊಂಡಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಕ್ಷೇತ್ರದ ಶಾಸಕರು, ಹಾಗೆಯೇ ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರುವಂತಹ ಬಸವಂತಪ್ಪ ಅವರನ್ನ ಈ ಬಾರಿ ಮಂತ್ರಿಯಾಗಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ವಿಶೇಷ. ಯಾಕಂದ್ರೆ ಇಲ್ಲಿ ರಘುಮೂರ್ತಿ ಅವರ ವಿಚಾರದಲ್ಲಿ ಅವರ ಕ್ಷೇತ್ರ ಮಾತ್ರ ಅಲ್ಲ, ಅವರ ಅಕ್ಕಪಕ್ಕದ ಕ್ಷೇತ್ರದಲ್ಲೂ ಕೂಡ ರಘುಮೂರ್ತಿ ಒಬ್ಬ ಒಳ್ಳೆಯ ಶಾಸಕ ಅನ್ನುವಂಥ ಹೆಸರನ್ನು ಪಡೆದಂಥವ್ರು. ಸತತವಾಗಿ ಗೆದ್ದು ಬಂದಿದ್ರು, ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿರಲಿಲ್ಲ ರಘುಮೂರ್ತಿ ಅವರಿಗೆ. ಆದರೆ ತನ್ನ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರದ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನ ರಘುಮೂರ್ತಿ ಅವರು ಮಾಡಿದ್ರು. ರಘುಮೂರ್ತಿ ಅವರು ಈಗ ಲೋಕಭವನಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಬಹುಶಃ ಅವರ ಮನೆಯ ಬಳಿಯಲ್ಲಿ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಈಗಾಗಲೇ ರಘುಮೂರ್ತಿ ಅವ್ರನ್ನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮತ್ತು ಬಸವಂತಪ್ಪ ಅವ್ರನ್ನು ಕೂಡ ಮೊದಲ ಬಾರಿ ಶಾಸಕರಾದಂಥವ್ರು, ಮಾಯಕೊಂಡದ ಶಾಸಕರಾಗಿರುವಂಥ ಬಸವಂತಪ್ಪ ಅವ್ರನ್ನ ಈ ಬಾರಿ ಮಂತ್ರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು. ಬಹುಶಃ ಇಲ್ಲಿ ಒಂದು RB ತಿಮ್ಮಾಪುರ ಅವ್ರಿಗೆ ದಲಿತ ಎಡಗೈ ಸಮುದಾಯದಿಂದ ಸತತವಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಅಬಕಾರಿ ಇಲಾಖೆ ವಿಚಾರಗಳಲ್ಲಿ ಬಹಳಷ್ಟು ಆಕ್ಷೇಪಗಳು, ಅವರ ಕಾರ್ಯವೈಖರಿಯ ಬಗ್ಗೆ ಆಕ್ಷೇಪಗಳು ಇದ್ದೇ ಇದ್ವು. ಮತ್ತು ಈ ಬಾರಿ ಅವ್ರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿ ಹೋಗಿದೆ. ಈಗ ನೂತನ ಸಚಿವರುಗಳು ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಬಾಲಕೃಷ್ಣ ಅವರು SC ಬಾಲಕೃಷ್ಣ ಅವರು ಇದೇ ಮೊದಲ ಬಾರಿಗೆ ಶಾಸಕರಾಗಿ ಇದ್ದಂಥವ್ರು ಈ ಬಾರಿ ಮೊದಲ ಬಾರಿಗೆ ಸಚಿವರಾಗಿ ಆಯ್ಕೆ ಆಗ್ತಾ ಇದ್ದಾರೆ. 1994ರಲ್ಲಿ ಅವರು ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆಗ್ತಾರೆ. ಅದಾದ ನಂತರ ಅವರು JDSನಿಂದ ಗೆದ್ದು ಬಂದಂಥವರು. ಕಾಂಗ್ರೆಸ್ನಿಂದ ಇದೇ ಮೊದಲ ಬಾರಿಗೆ ಗೆದ್ದಿದ್ದು. ಅಂದರೆ 2018ರಲ್ಲಿ ಅವರು ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧಿಸಿದ್ರು ಕೂಡ ಸೋತರು. ಆದರೆ ಈ ಬಾರಿ ಅವರು ಗೆದ್ದು ಬಂದಂಥವ್ರು. SS ಮಲ್ಲಿಕಾರ್ಜುನ್ ಅವರು ಮತ್ತೊಮ್ಮೆ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುವುದಕ್ಕಾಗಿ ಬರ್ತಾ ಇದ್ದಾರೆ. ಅವರ ಹೆಸರು ಕಡೆ ಕ್ಷಣದಲ್ಲಿ ಸೇರ್ಪಡೆಯಾದಂತಹ ಪಟ್ಟಿಯ ಹೆಸರು. ಇಲ್ಲಿ ಖಾಲಿ ಸ್ಥಾನಗಳಿರಲಿಲ್ಲ, ಆದರೆ ಸೇರ್ಪಡೆ 2 ಆಗಿದೆ, 2 ಮೈನಸ್ ಆಗಿದೆ, 2 ಪ್ಲಸ್ ಆಗಿದೆ, 2 ಮೈನಸ್ ಆಗಿದೆ. ನಾನು ಕೇಳಿದೆ, ಅವರು ಮಾತಾಡಿ ಬರ್ತೀನಪ್ಪ ಮಾಡ್ರಪ್ಪ. ಮೊದಲ ಪಟ್ಟಿಯಲ್ಲಿ ಗೊತ್ತಿಲ್ಲ, ಅದು ಕನ್ಫ್ಯೂಷನ್ ಆಗಿತ್ತು. ಈಗ ಭೇಟಿ ಆಗಿದಾಗ 5 ಗಂಟೆಗೆ 4 ಗಂಟೆಗಿತ್ತಲ್ಲ, 5 ಗಂಟೆಗಿದೆಪ್ಪ, 5 ಗಂಟೆಗೆ ಬಾ ಅಂದ್ರು. ಅಷ್ಟೇ ವಿಶ್ ಮಾತಾಡಿದ್ರೆ ಈಗ ಮಾತಾಡಿ ಇಬ್ರು ಶೇಕ್ ಹಗ್ ಮಾಡಿದ್ವಿ, ಮಾತಾಡಿ ಬೇಸರ ಏನಾದ್ರು ಬೇಸರ ಎಲ್ಲ ನಾನೇ ಬೇಕಾದ್ರೆ ಬಿಡ್ತೇನೆ ಬಾರಪ್ಪ. ಅದಕ್ಕೆ ನಿಮ್ಮನ್ನ ಮೊದಲ ಸಾಲಲ್ಲೇ ಮಾಡ್ಬೇಕಾಗಿತ್ತು, ಯಾಕೆ ಗೊಂದಲ ಆಯ್ತು ಸರ್? ಅದೇನ್ ಗೊತ್ತಿಲ್ಲಪ್ಪ. ನೀವು ಆಮೇಲೆ CM ಕೇಳ್ರಿ. ನೀವೊಂದು ಹೋಗ್ತಿದ್ದೀರಾ ಸರ್ ಲೋಕಭವನಕ್ಕೆ, ಪ್ರಮಾಣ ವಚನ ತಗೋತೀರಾ ಸರ್? ಮುಖ್ಯಮಂತ್ರಿ ಹೇಳಿದ್ರ?